Hi friends, myself Rohinas. I have qualified UGC NET and Karnataka State Examination. So information about UGC NET 2025. ಯಾರೆಲ್ಲ ಡಿಸೆಂಬರ್ 2025 ನೆಟ್ ಅಪ್ಲಿಕೇಶನ್ ಹಾಕಿದ್ದೀರಾ, ಇದೊಂದು ಶಾರ್ಟ್ ಇನ್ಫಾರ್ಮೇಷನ್ ಕೇಳಿ. ನೆಟ್ ಎಕ್ಸಾಮ್ ಆಗೋದು 300 ಮಾರ್ಕ್ಸಿಗೆ, ಟೋಟಲ್ 300 ಮಾರ್ಕ್ಸಿಗೆ 150 ಕ್ವಶನ್ಸ್. ಪೇಪರ್ 1 ಜನರಲ್ ಪೇಪರ್ 50 ಕ್ವಶನ್ಸ್ 100 ಮಾರ್ಕ್ಸಿಗೆ. ಪೇಪರ್ 2 100 ಕ್ವಶನ್ಸ್ 200 ಮಾರ್ಕ್ಸಿಗೆ. ಪರ್ ಕ್ವಶನ್ 2 ಮಾರ್ಕ್ಸ್, ನೋ ನೆಗೆಟಿವ್ ಮಾರ್ಕಿಂಗ್. ಜನರಲ್ ಪೇಪರಲ್ಲಿ 10 ಚಾಪ್ಟರ್ಸ್ ಇದೆ. ಪೇಪರ್ 2 ಕಾಮರ್ಸ್ ಡಿಫ್ರೆಂಟ್ ಸಬ್ಜೆಕ್ಟಲ್ಲಿ 10 ಚಾಪ್ಟರ್ಸ್ ಇರ್ತವೆ. ಸೊ ನೀವು ಪ್ರತಿ ಕ್ವಶನಲ್ಲಿ ಫಸ್ಟ್ ಪೇಪರಲ್ಲಿ ನೀವು 40 ಕ್ವಶನ್ಸ್ ಕರೆಕ್ಟ್ ಮಾಡಬೇಕು, ಸೊ 80 ಮಾರ್ಕ್ಸ್ ಆಗುತ್ತೆ. ಸೆಕೆಂಡ್ ಪೇಪರಲ್ಲಿ 65 ಅಪ್ ಟು ಮಾಡಿದರೆ 130 ಮೇಲೆ ಮಾರ್ಕ್ಸ್ ಬರುತ್ತೆ. ಸೊ ನೀವು ಇಷ್ಟು ಕ್ವಶನನ್ನು ಟಾರ್ಗೆಟ್ ಮಾಡಿದರೆ ನಿಮ್ಮ 100% ನಿಮ್ಮದು UGC NET ಕ್ಲಿಯರ್ ಆಗುತ್ತೆ. ಸೊ UGC NET ಬೆನಿಫಿಟ್ ಏನಂದರೆ, ನೀವು ಇನ್ ಕೇಸ್ JRF ಕ್ಲಿಯರ್ ಮಾಡಿದರೆ ನಿಮಗೆ PhD ಎನ್ರೋಲ್ ಆಗಿ ಮಂತ್ಲಿ ಗೌರ್ಮೆಂಟಿಂದ PhD ಫೆಲೋಶಿಪ್ ಬರುತ್ತೆ. ಸೊ ಇದೊಂದು ಯೂಸ್ಫುಲ್ ಆಗುತ್ತೆ. ಪ್ಲಸ್ ನೀವು ನೆಟ್ ಕ್ಲಿಯರ್ ಮಾಡಿದರೆ ಓವರಾಲ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಎಲಿಜಿಬಲ್ ಇದ್ದೀರಾ ಅಂತ ಆಗುತ್ತೆ. ಮತ್ತು KSET ಕ್ಲಿಯರ್ ಆಗಿದ್ದರೆ ಕರ್ನಾಟಕದಲ್ಲಿ ಮಾತ್ರ ಎಲಿಜಿಬಲ್ ಇದ್ದೀರಾ ಅಂತ ಆಗುತ್ತೆ. ಸೊ ಇಟ್ಸ್ ವೆರಿ ಗುಡ್ ಎಕ್ಸಾಮ್. ನೀವು ಬೇಕಾದರೆ ಈ ಎಕ್ಸಾಮ್ಗೆ ಸ್ಟಡಿ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಂದರೆ ಕ್ವಾಲಿಫಿಕೇಷನ್ ಏನಂದರೆ ಎಮ್ ಕಾಮ್ ಆಗಿರಬೇಕು. PG ಅಂದರೆ ಎನಿ ಡಿಗ್ರಿ, ಎನಿ ಸಬ್ಜೆಕ್ಟಲ್ಲಿ ನಿಮ್ಮದು PG ಆಗಿದ್ದರೆ ಆ ಸಬ್ಜೆಕ್ಟಲ್ಲಿ ನೀವು 55 ಕ್ರಿಟೇರಿಯಾದಲ್ಲಿ PG ಮಾಡಿರಬೇಕು. ಪ್ಲಸ್ ಆ ಸಬ್ಜೆಕ್ಟಲ್ಲಿ ನಿಮಗೆ ಹೋಲ್ಡ್ ಇರಬೇಕು. ಸೊ ಅಂಥವರು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇದ್ದೀರಾ. ಸೊ ಡಿಸೆಂಬರ್ 2025 ನೆಟ್ ಎಕ್ಸಾಮ್ ಡಿಸೆಂಬರ್ 31, 2025 ಇಂದ ಜನವರಿ 13 ಒಳಗಡೆ ನಡೆಯುತ್ತೆ. ಸೊ ಹಾಗೆ ಪ್ರಿಪೇರ್ ಆಗಿ. ಥ್ಯಾಂಕ್